ನಿನ್ನೆ ನಡೆದಂಥ ಬೆಂಗಳೂರಿನ ಕ್ರಿಕೆಟಿನ ವಿಜಯೋತ್ಸವದಲ್ಲಿ ನಡೆದಂಥ ಘಟನೆ ಅತ್ಯಂತ ಖಂಡನೀಯವಾದ, ದುರದೃಷ್ಟಕರವಾದ. ಅಮಾಯಕರು ಪಾಪ ಉತ್ಸಾಹದಿಂದ ಒಂದು ಒಳ್ಳೆಯ ವಿಜಯೋತ್ಸವ ಆನಂದದ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು ಬಹಳ ದುಃಖದಾಯಕ, ನೋವಿನ ಸಂಗತಿ. ನಾನು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ನೀಡ್ತಾ ಇದ್ದೇನೆ. ಇನ್ನು ಈ ರಾಜಕಾರಣಿಗಳ ಮೇಲಾಟ ಪರಸ್ಪರ ಹೇಳುವಂಥದ್ದು ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಆಗಬಾರ್ದು. ಆಗಿರುತ್ತೆ, ತಪ್ಪಾಗಿದ್ದಾವೆ. ಇಲ್ಲಿ ಈಗ ಅವರು ಕುಂಭಮೇಳದ ಅದಕ್ಕೆ ಕಂಪೇರ್ ಮಾಡಬಾರ್ದು. ಅಂದರೆ ಕುಂಭಮೇಳದಲ್ಲಿ ಸತ್ತಿದ್ದಾರೆ, ಇಲ್ಲೂ ಸಾಯಿಲಿ ಅಂತ ಏನು ಹೇಳಿಕೆಗೆ ಏನಾದರೂ ಬೇಡವಾ? ಇದು ಇವರಿಬ್ಬರದ್ದು ಹೇಗಾಗಿದೆ ಅಂತಂದರೆ, ಭ್ರಷ್ಟಾಚಾರ ನೀವು ಮಾಡಿಲ್ವಾ, ಕಳ್ಳತನ ನೀವು ಮಾಡಿಲ್ವಾ, ಗುಂಡಿಗಳು ಬಿದ್ದಿದ್ದಾವೆ, ಬೇಕಾದಷ್ಟು ಗುಂಡಿಗಳು ಬಿದ್ದಿದ್ದಾವೆ, ಬೆಂಗಳೂರು ನಗರದಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ, ನೀವಿದ್ದಾಗೂ ಇತ್ತು. ಅಂದರೆ ಅವರಿದ್ದಾಗ ಇತ್ತು, ಅದನ್ನು ಸುಧಾರಿಸಬೇಕು, ನಾವು ಸರಿಯಾಗಬೇಕು ಅಂತಲ್ಲ. ಇಬ್ಬರು ಕೆಸರಾಟ ಆಡೋದು, ಕೆಸರು ಅವ್ರಿಗೆ ಎಸೆಯೋದು, ಇವರು ಕೆಸರಿದ್ದು. ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಸಿದ್ದರಾಮಯ್ಯನವರೇ. ಅಲ್ಲೇ ಆಯಿತು ಇಲ್ಲೂ ಆಗಿದೆ ಅಂತ ಅನ್ನುವಂಥದ್ದು ಸರಿಯಲ್ಲ. ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ಅದನ್ನು ಸ್ವೀಕಾರ ಮಾಡಿಕೊಂಡು ಇಡೀ ಜನರ ಒಂದು ಕ್ಷಮೆ ಕೇಳಬೇಕು. ಹೌದು ಆಗಿದೆ ತಪ್ಪು, ಆತುರದಲ್ಲಿ ನಾವು ಸರಿಯಾದ ವ್ಯವಸ್ಥೆ ಮಾಡದೆ ವಿಜಯೋತ್ಸವ ಮಾಡೋಕ್ಕೆ ಹೊರಟಿದ್ದೀವಿ. ನೀವು ತಪ್ಪು ಒಪ್ಕೊಂಡ್ರೆ ಏನು ಭಾಳ ದೊಡ್ಡ ಅಪರಾಧ ಆಗೋದಿಲ್ಲ. ಅದು ಬಿಟ್ಟು ಅಲ್ಲೇ ಆಗಿದೆ, ಇಲ್ಲೇ ಆಗಿದೆ, ತುಳಿತದಲ್ಲಾಗಿದೆ, ಅಲ್ಲೂ ಸತ್ತಿದ್ದಾರೆ, ಇಲ್ಲೂ ಸತ್ತರೆ ಏನು ಭಾಳ ದೊಡ್ಡ ಮಹಾ ಅಂತನ್ನುವಂಥದ್ದು ಭಾವನೆ ಇದೆಯಲ್ಲ, ಇದು ಸರಿಯಲ್ಲ. ನಾನು ಇಬ್ಬರೂ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ನವ್ರಿಗೂ ಹೇಳ್ತಾ ಇದ್ದೀನಿ. ಈ ಪರಸ್ಪರ ಈ ಸಂದರ್ಭದಲ್ಲಿ ಅಲ್ಲಿ ಆದಂಥ ಘಟನೆಗೆ ದುಃಖ ವ್ಯಕ್ತಿ ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಇನ್ನು ಮುಂದಿನ ತನಿಖೆ ಏನಿದೆ ಅದನ್ನು ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಮತ್ತು ಕ್ರಿಕೆಟ್ ಆಟಗಾರರು ರಿಯಾಕ್ಷನ್ ಅವರು ಭಾಳ ಅಂದರೆ ಇದು ಆದ ನಂತರ ಕೊಟ್ಟಿದ್ದಾರೆ. ಅಲ್ಲಿ ಆ ಕಡೆ ವಿಜಯೋತ್ಸವ ನಡೀತಾ ಇರುವಂಥ ಸಂದರ್ಭದಲ್ಲೇ ಘಟನೆ ಆಗಿದೆ. ಆವಾಗ ಇಮಿಡಿಯೇಟ್ ಅದನ್ನು ನಿಲ್ಲಿಸಿ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಪ್ರಕ್ರಿಯೆ ಭಾಳ ಲೇಟವಾಗಿ ಆಗಿದೆ ಅಂತಕ್ಕಂಥದ್ದು. ಕೋಟಿಗಟ್ಟಲೆ ಹಣ ಗಳಿಸ್ತೇವೆ, ಕೋಟಿಗಟ್ಟಲೆ. ಇವತ್ತು ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಕಮಿಟಿಗಳಿರ್ಬೋದು, ಸಾವಿರಾರು ಕೋಟಿ ನೀವು ಗಳಿಸ್ತೀರಿ. ಈಗ ಇಂಥ ನಿಮಗೋಸ್ಕರನೇ ಸಾವಾಗಿದೆ. ನಿಮ್ಮ ವಿಜಯೋತ್ಸವ ಸಮಯದಲ್ಲೇ ಸಾವಾದಂಥ ಸಮಯದಲ್ಲಿ ನಾನು ಹೇಳೋದು, ಅವರಿಗೆ ಮನೆಗೆ ಪೂರ್ತಿ ಯುವಕರಿದ್ದಾರೆ, ಎಲ್ಲರೂ ಯುವಕರಿದ್ದಾರೆ. 1 ಕೋಟಿ ರೂಪಾಯಿ ಕ್ರಿಕೆಟ್ ಕಮಿಟಿಯವರೇ ಕೊಡಬೇಕು. ಸರ್ಕಾರ ಬೇಡಿ, ಸರ್ಕಾರ ಆಮೇಲೆ ಯೋಚನೆ ಮಾಡೋಣ. ಆದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಸಮಯದಲ್ಲಿ ನೀವು 1 ಕೋಟಿ ನಿಮಗೇನೇನೂ ಭಾರ ಇಲ್ಲ. 5 ಲಕ್ಷ ರೂಪಾಯಿ ಪರಿಹಾರ ಅಲ್ಲ, ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ, ಡಿಕ್ಲೇರ್ ಮಾಡಿಲ್ಲ. ನಾನು ಹೇಳೋದು, ಕ್ರಿಕೆಟ್ ಕಮಿಟಿಯವರು, ಆಟಗಾರರು, ನೀವು ಸಾವಿರಾರು ಕೋಟಿ ಆಸ್ತಿವಂತರಿದ್ದೀರಿ. ನಿಮಗೋಸ್ಕರನೇ ಇವತ್ತು ಇಷ್ಟು ಲಕ್ಷಾಂತರ ನಿಮ್ಮ ಅಭಿಮಾನಿಗಳು ಬರ್ತಾರೆ, ನಿಮಗೋಸ್ಕರ ಬಂದಿದ್ದಾರೆ, ನಿಮಗೋಸ್ಕರ ಸತ್ತಿದ್ದಾರೆ. ನೀವು 5 ಲಕ್ಷ 10 ಲಕ್ಷ ಏನೋ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ಮಾಡೋಕ್ಕೆ ಹೋಗಬೇಡಿ. ಕೊಡಿ ಅವರಿಗೆ, ಅವ್ರಿಗೆ ಮನೆ ಪೂರ್ತಿ ನಿರ್ವಹಣೆ ಆಗೋ ಹಾಗೆ ಕೊಡಿ ಅಂತ ನಾವು ಅಂತ ಹೇಳಿ 1 ಕೋಟಿ ಕೊಡಿ. ಏನು ಮುಲಾಜಿಲ್ದ ಕೊಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೀವು ಲೂಟಿ ಹೊಡಿತಾ ಇದ್ದೀರಿ, ಕ್ರಿಕೆಟ್ ಹೆಸರಿನಲ್ಲಿ ಬೇಕಾದಷ್ಟು ಲೂಟಿ ಹೊಡಿತಾ ಇದ್ದೀರಿ. ಅಭಿಮಾನಿಗಳಿಂದಲೇ ನೀವು ಬದುಕ್ತಾ ಇದ್ದೀರಿ.